ಕಚೇರಿಯಿಂದ ಗ್ರೀನ್ ಪೆನ್ ತರಲು ತೆರಳಿದ್ದ ಬಿಲ್ ಕಲೆಕ್ಟರ್, ಭೀಕರ ರಸ್ತೆ ಅಪಘಾತ, ಬಿಲ್ ಕಲೆಕ್ಟರ್ ದಾರುಣ ಸಾವು. ರಾಜಕಾಲುವೆಗಳು ಅಕ್ರಮ ಒತ್ತುವರಿ ಆರೋಪ, ತೆರವುಗೊಳಿಸಲು ಅಭಿಯಾನ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿ ಪ್ರಭು. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ, ಬಾಲಕ ದಾರುಣ ಸಾವು, ಶೋಕಸಾಗರದಲ್ಲಿ ಮುಳುಗಿದ ಕುಟುಂಬ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿರೌಡಿಗಳ ಅಟ್ಟಹಾಸ, ಪುಗಸಟ್ಟೆ ಬಿಯರ್ಗಾಗಿ ದಾಂಧಲೆ, ಸ್ಥಳದಿಂದ ಕಾಲ್ಕಿತ್ತ ಆರೋಪಿಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಯುತ್ತಿದ್ದ ಆಡಿಟ್ ವೇಳೆ ಪಿಡಿಒ ಗ್ರೀನ್ ಪೆನ್ನು ತರಲು ಕಳಿಸಿದ್ದ ವೇಳೆ ಬಿಲ್ ಕಲೆಕ್ಟರ್ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಜಖಂಗೊಂಡ ಬೈಕ್, ಹಾನಿಗೊಳಗಾದ ಕಾರಿನ ದೃಶ್ಯಗಳು ಜಿಲ್ಲಾಸ್ಪತ್ರೆ ಬಳಿ ಜಮಾಯಿಸಿರುವ ಪಂಚಾಯಿತಿ ಸಿಬ್ಬಂದಿ. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ 45 ವರ್ಷದ ಪ್ರಕಾಶ್ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಡಿಟ್ ನಡೆಯುತ್ತಿದ್ದ ವೇಳೆ ಗ್ರೀನ್ ಪೆನ್ ಇಲ್ಲದೆ ಇರುವ ಕಾರಣ ಪಿಡಿಒ ಅರುಣಕುಮಾರಿ ಬಿಲ್ ಕಲೆಕ್ಟರ್ ಪ್ರಕಾಶ್ಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ತೆರಳಿ ಗ್ರೀನ್ ಪೆನ್ ತರುವಂತೆ ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ. ಇದರಿಂದ ಪ್ರಕಾಶ್ ಪಂಚಾಯಿತಿಯಿಂದ ವೇಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದ ವೇಳೆ ಹರಿಹರಪುರ ಗ್ರಾಮದ ಗೇಟ್ ಸಮೀಪ ಎದುರುಗಡೆಯಿಂದ ಬಂದ ಹಾಸನ ಮೂಲದ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿಗೂ ಭಾರೀ ಹಾನಿಯಾಗಿದೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಕಾಶ್ ಅವರನ್ನ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಪ್ರಕಾಶ್ ಅವರು ಕೊನೆಯುಸಿರು ಎಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಅವಲಗುರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಪ್ರಕಾಶ್ ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಕರ್ತವ್ಯ ನಿಷ್ಠೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದರು. ಅವರ ಆಕಸ್ಮಿಕ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಪಂಚಾಯಿತಿ ಸಿಬ್ಬಂದಿ, ಸ್ನೇಹಿತರು ಹಾಗೂ ಗ್ರಾಮಸ್ಥರು ಆಸ್ಪತ್ರೆಗೆ ಧಾವಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ. ಸ್ನೇಹಿತರು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಸರ್ ಒಳ್ಳೆ ಒಳ್ಳಾಟ ಇಟ್ಕೊಂಡಿದ್ರು. ಪ್ರಕಾಶ್ ಅಂತ, ಅವಲಗುರ್ಗಿ ಗ್ರಾಮ ಪಂಚಾಯತಿ, ಹರಿಹರಪುರ ಗ್ರಾಮ ಅವ್ರದ್ದು. ಏನೋ 20 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದ, ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ತಂದಿದ್ದ. ಇವತ್ತು 3:30-4 ಗಂಟೆಯಲ್ಲಿ ನಮ್ಮ ಮೆಸೇಜ್ ಬಂತು. ನಾವು ಎಲ್ಲ ಇಲ್ಲಿ ಬಂದಿದ್ದೆ. ಒಳ್ಳೆ ವ್ಯಕ್ತಿ ಸರ್. ಇಲ್ಲಿ ಬಂದು ಎಲ್ಲ ನಮಗೇನೇ ಸಂಘದಲ್ಲಾಗಲಿ ಏನೇ ಆಗಲಿ ನಮ್ಮ ಜೊತೆ ಇದ್ದರು. ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರು ಈ ಥರ ಆಗಿರೋದು ನೋವಾಗಿದೆ ಸರ್. ನಮಗೆ ಏನಕ್ಕೆ ಬಂದರೂ ಯಾವ ಥರ ಆಯಿತು ಅಂತ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳ್ಕೊತೀವಿ ನಾವು. ಅಲ್ಲಿ ಪಂಚಾಯತಿಲಿ ಕೆಲಸ ಮಾಡೋವಾಗೆ ಈಗ ಏನು ಆಫೀಸ್ ಅವರಲ್ಲೇ ಬಂದಿದ್ದಾನೆ. ಅಲ್ಲಿ ಏನಾಯಿತು ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಮುಂದೆ ತಿಳಿಸ್ತೀವಿ. ಒಂದು ಸರ್ ಒಳ್ಳೆ ಜಾಸ್ತಿ ದುಃಖ ಆಗುತ್ತೆ ಸರ್. ಯಾಕೆಂತಂದರೆ 20 ವರ್ಷ ನಾವು ಒಂದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದಂದ್ರೆ ಅವರು ಅಲ್ಲೇ ಮಾಡಿದ್ದಾರೆ. ಹಾಗೆ ನಾವು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು 20 ವರ್ಷ 25 ವರ್ಷ ಸೇವೆ ಮಾಡ್ತಾಯಿದ್ದಾರೆ ಇದ್ದಾರೆ ಬಿಲ್ ಕಲೆಕ್ಟರ್ಸು. ಆ ಥರ ಸಂದರ್ಭದಲ್ಲಿ ಈಗ ಅವರು ಒಂದೇ ನಂಬ್ಕೊಂಬಂದಿರೋದು ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಹುದ್ದೆ. ಏನು 300 ರೂಪಾಯಿಯಿಂದ ಸ್ಟಾರ್ಟ್ ಆಗಿರುತ್ತೆ ಅವ್ರ ಸ್ಯಾಲ್ರಿ. ಈಗ ಇದು ದುಃಖ ಆಗಿದೆ ಅಂತಂದರೆ ಅವ್ರ ಮನೆಗೆ ಒಂದು ಒಳ್ಳೆ ಇದು ಕೊಡಲಿ, ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹಾರೈಸ್ತೀವಿ ಸರ್. ನಮ್ಮ ಹೆಸರು. ಇನ್ನು ಈ ಘಟನೆ ಕುರಿತು ವಿವಿಧ ರೀತಿಯ ಚರ್ಚೆಗಳು ನಡೆಯುತ್ತಿದ್ದು, ಆಡಿಟ್ ಕೆಲಸದ ಹಿನ್ನೆಲೆಯಲ್ಲಿ ಪಿಡಿಒ ಅರುಣಕುಮಾರಿ ಆದೇಶದಂತೆ ಗ್ರೀನ್ ಪೆನ್ ತರಲು ಹೋಗಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಕಡೆ ಪ್ರಕಾಶ್ ಊಟಕ್ಕೆ ತೆರಳಿದ್ದ ವೇಳೆ ಅಪಘಾತ ಸಂಭವಿಸಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಕುಮಾರಿ ಸ್ಪಷ್ಟನೆ ನೀಡುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣವೇನು ಎಂಬ ಬಗ್ಗೆ ಮಾಹಿತಿ ಬರಬೇಕು. ಅರುಣಾ ಗೋಪಿ ಅಂತ, ಅವಲಗುರ್ಗಿ ಗ್ರಾಮ ಪಂಚಾಯತಿ ಪಿಡಿಒ. ಇವತ್ತು ನಮ್ಮ ಬಿಲ್ ಕಲೆಕ್ಟ್ರು ಪ್ರಕಾಶ್ ಅಂಥೇಳಿ ಲಂಚ್ ಅವರಲ್ಲಿ ಊಟಕ್ಕೆ ಅಂಥೇಳಿ ಅಂತ ಮನೆ ಆಫೀಸಿಂದ ಹೊರಟರು. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ವಿಷಯ ನಮಗೆ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ನಮಗೆ ವಿಷಯ ಗೊತ್ತಾಯಿತು. ತಕ್ಷಣ ನಾವು ಬರೋಷ್ಟೊತ್ತಿಗೆ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಅವರೊಂದು 23-24 ವರ್ಷದಿಂದನೂ ಕೆಲಸ. ಮೇಡಮ್, ಅವರು ಆಡಿಟ್ ಆಫೀಸಲ್ಲಿ ಆಡಿಟ್ ನಡೀತಿತ್ತು, ಗ್ರೀನ್ ಪೆನ್ ಖಾಲಿ ಆಗಿತ್ತು, ಗ್ರೀನ್ ಪೆನ್ ತರಕ್ಕೆ ಕಳಿಸಿದ್ರಿ ಅಂತ ಬರ್ತಿದ್ರು ಅಂತ. ಇಲ್ಲ ಊಟಕ್ಕೆ ಅಂತಲೇ ಅವರು ಬರ್ತಾ ಇದ್ದಿದ್ದು. ಆ್ಯಕ್ಚುಲಿ 3 ಗಂಟೆಲ್ಲ ಚಿಕ್ಕಬಳ್ಳಾಪುರ ಮೇಡಮ್ ಊಟ? 3 ಗಂಟೆಲಲ್ಲ ಸರ್, ಅವ್ರು ಹೊರಟಿದ್ದೇನೆ ಮಾಮೂಲಿ ಊಟಕ್ಕೆ 1:15 ಈಗ ನಿಮ್ಮ ಎಂಪ್ಲಾಯೀಸ್ ಕೊಟ್ಟರಂತ ಮಾಹಿತಿ ಆಡಿಟ್ ನಡೀತಿತ್ತು ಆಫೀಸಲ್ಲಿ. ಅವರು ಆಡಿಟ್ ನಡೀತಾ ಇದೆ. ಗ್ರೀನ್ ಪೆನ್ ಇರಲಿಲ್ಲ ಅಂತಲ್ಲ, ಆಡಿಟ್ ತಗೊಂಬರೋದಕ್ಕೆ ಚಿಕ್ಕಬಳ್ಳಾಪುರ ಬರ್ತಿದ್ರು ಅಂತ ಮಾಹಿತಿ.
ಇಲ್ಲ ಸರ್, ನಾವು ಊಟಕ್ಕೆ ಅಂತಲೇ ಅವರು ಹೋಗಿದ್ದು. ಅದು ಗೊತ್ತಿಲ್ಲ. ಆಡಿಟ್ ಅವ್ರಿಗೆ ಪೆನ್ ಬೇಕು. ಟೈಮ್ ಏನು ಮೇಡಮ್? ಲಂಚ್ ಅವರೇನೆ. ಅವ್ರು ಮಾಮೂಲಿ ಹೋಗೋದೇ ಅಷ್ಟೊತ್ತಿಗೆ, ಕರೆಕ್ಟ್ ಟೈಮ್. ಅವ್ರ ಮಿಸ್ಸಸ್ನು ಬೇಕಾದ್ರೆ ಕೇಳಿ. ಮನೆಗೇನೆ ಹೋಗೋರು, ಊಟ ಟೈಮ್ಗೆ ಮನೆಗೆ ಹೋಗೋರು ಅಂತ ಕಾಣುತ್ತೆ, ನಮಗೂ ಗೊತ್ತಿಲ್ಲ ಬರೋರು. ನಿಮ್ಮ ಬೇಜವಾಬ್ದಾರಿಯಿಂದ ಪ್ರಾಣ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್, ಖಂಡಿತ ಆ ರೀತಿ ಏನಿಲ್ಲ. ಊಟಕ್ಕೇ ಹೋಗ್ತಾ ಇದ್ದೀವಿ ಸರ್ ಅವರು. ಮಾಮೂಲಿ ಅವರು ಊಟಕ್ಕೆ ಹೋಗೋ ಟೈಮೇ ಅದು, ಲಂಚ್ ಅವ್ರು ಮಿಸ್ಸಸ್ನ ಕೇಳಿ ಅದೇ ಟೈಮ್ಗೆ ಅವ್ರು ಸಾಮಾನ್ಯ ಊಟಕ್ಕೆ ಹೋಗ್ತಾರೆ. ನನಗೆ ಯಾರಿಂದನೂ ಫೋನ್ ಬಂದಿಲ್ಲ ಸರ್, ಏನೂ ಇಲ್ಲ ಸರ್. ನನಗೆ ಯಾರಿಗೋ ನಮ್ಮ ಪಂಚಾಯತಿಲಿ ಯಾರಿಂದನೂ ವಿಷಯ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಬಿಲ್ ಕಲೆಕ್ಟ್ರಿಗೆ ಅನ್ನೋದು ವಿಷಯ ಗೊತ್ತಾಯಿತು. ಈ ರೀತಿ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ ಅಂತ ನಾವು ತಕ್ಷಣ ಬಂದ್ವಿ. ಬರೋಷ್ಟೊತ್ತಿಗೆ CT ಸ್ಕ್ಯಾನ್ ಎಲ್ಲೋ ಮಾಡ್ತಾಯಿದ್ರು ನಾವು ಬಂದಾಗ. ಆಮೇಲೆ ಒಟ್ಟಾರೆ 2 ದಶಕಗಳಿಗೂ ಹೆಚ್ಚು ಕಾಲ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ್ದ ಸಿಬ್ಬಂದಿಯೊಬ್ಬರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವುದು ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳಲ್ಲಿ ತೀವ್ರ ದುಃಖ ಮೂಡಿಸಿದೆ. ಅಪಘಾತಕ್ಕೆ ಕಾರಣ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಜಿಲ್ಲೆಯಲ್ಲಿರುವ ಕೆರೆ, ಕುಂಟೆ, ರಾಜಕಾಲುವೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ತೆರವುಗೊಳಿಸುವ ಅಭಿಯಾನವನ್ನು ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಯಾವುದೋ ಒಂದು ಕಾರ್ಯಕ್ರಮ ಮಾಡಲು ತಾತ್ಕಾಲಿಕ ಮಾಡ್ಬೋದು ನಾವು ಒಂದು ಟೌನ್ಗೆ, ಯಾಕಂದ್ರೆ ತಿರ್ಗಾ ಮತ್ತೆ ಅದು ಕಂಪ್ಲೀಟ್ ಸಿಸ್ಟಮ್ ಇರಬೇಕಲ್ಲಿ. ಇಲ್ಲಾಂದ್ರೆ ಅದು ನಿರ್ವಹಣೆ ಆಗಲ್ಲ. ನಿರ್ವಹಣೆ ಇಲ್ಲ ಅಂದರೆ ಶೌಚಾಲಯ ಒಂದಿನ ಯೂಸ್ ಮಾಡ್ಬೋದು ಅಷ್ಟೇ, ನೆಕ್ಸ್ಟ್ 2ನೇ ದಿನಕ್ಕೆ ಅಲ್ಲಿ ಬಳಕೆಗೆ ಅದು ಯೋಗ್ಯ ಇರೋದಿಲ್ಲ. ಹಾಗಾಗಿ ಈಗ ಒಂದು 3 ಲೊಕೇಶನ್ ಐಡೆಂಟಿಫೈ ಮಾಡಿದ್ದಾರೆ. ಮುಂದಿನ ಈ ವರ್ಷದ ಕ್ರಿಯೋಜನೆಯಲ್ಲಿ ಸೇರಿಸಿಕೊಳ್ಳೋದು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಆನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲೆಯಲ್ಲಿರುವ ಸಣ್ಣ ನೀರಾವರಿ, ಜಿಲ್ಲಾ ಪಂಚಾಯಿತಿ ಸಹಿತ ಎಲ್ಲಾ ಕೆರೆಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದೊಂದಿಗೆ ಅದೇ ರೀತಿ ರಾಜಕಾಲುವೆಗಳು, ಪೋಷಕ ಕಾರ್ಯಗಳನ್ನು ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ತೆರವುಗೊಳಿಸುವ ಅಭಿಯಾನ ನಡೆಸಲು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಕನಿಷ್ಠ ಪಕ್ಷ 1 ತಿಂಗಳ ಅವಧಿಯಲ್ಲಿ 15 ಕೆರೆಗಳನ್ನು ಗುರುತಿಸಿ ಅಕ್ರಮವಾಗಿ ಒತ್ತುವರಿಯಾಗಿದ್ದರೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಗ್ರಾಮ ಪಂಚಾಯಿತಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಹಕಾರ ಪಡೆದುಕೊಂಡು ನೈಜತೆಯಿಂದ ಸರ್ವೆ ಕಾರ್ಯಗಳನ್ನು ನಡೆಸಿ ಅಕ್ರಮ ತೆರವು ಕಾರ್ಯಾಚರಣೆ ನಡೆಸಲು ನಿರ್ದೇಶನ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಹಂತ ಹಂತವಾಗಿ ಕೆರೆಗಳ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕಳುಹಿಸುವ ಜೊತೆಗೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯ ವರದಿ ಸಲ್ಲಿಸಲಾಗುತ್ತದೆ ಎಂದರು. ಇದರ ಜೊತೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇನ್ನೇನು 2-3 ತಿಂಗಳ ಒಳಗಾಗಿ ಇಡೀ ಜಿಲ್ಲೆಯ ಎಲ್ಲ ಕೆರೆಗಳ ಆ ಒತ್ತುವರಿ ತೆರವುಗೊಳಿಸಿ ಅದರ ವರದಿಯೊಂದಿಗೆ ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರ ಮಾನ್ಯ ಮುಖ್ಯದರ್ಶಿಗಳು ಅಥವಾ ನಮ್ಮ ಸಂಬಂಧಪಟ್ಟ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅದರ ಮಾಹಿತಿ ಆಗುತ್ತೆ. ಅದರಿಂದ ಎಲ್ಲ ತಾಲೂಕಿಗೆ ಸೂಚನೆ ಕೊಡ್ತಾರೆ. ಕನಿಷ್ಠ 15-20 ಕೆರೆಗಳನ್ನು ಗುರುತಿಸಿ ಕೆರೆಗಳ ಒತ್ತುವರಿಯನ್ನು ಶಾಶ್ವತವಾಗಿ ತೆರವುಗೊಳಿಸಬೇಕು ಅಂತ ಹೇಳ್ತೀವಿ. ಇಲ್ಲಿವರೆಗೆ ಏನಾಗ್ತಿತ್ತು, ನಾವು ಪೇಪರ್ನಲ್ಲೇ ಒತ್ತುವರಿ ತೆರವುಗೊಳಿಸಿದೀವಿ ಅಂತ ನಾವು ನೈಜವಾಗಿ ಆಗದೇ ಇರ್ತಕ್ಕಂಥದ್ದು ಬಂದಿದೆ. ಹಾಗಾಗಿ ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಅಥವಾ ಸಣ್ಣ ನೀರಾವರಿ ಇಲಾಖೆ ಇವರು ಸಂಪನ್ಮೂಲ ಕ್ರೋಢೀಕರಿಸ್ಕೊಳ್ಬೇಕು. ಬೇಕಾದ JCB ಇತ್ಯಾದಿ ವ್ಯವಸ್ಥೆಗಳನ್ನು ಅವ್ರು ಕಲ್ಪಿಸ್ಕೋಬೇಕು. ನೈಜವಾಗಿ ಅಳತೆ ಮಾಡಿ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಾವು ಸಮರ್ಪಕವಾಗಿ ಗಡಿಯನ್ನು ಗುರುತಿಸಿ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಕಾಲುವೆಗಳು, ರಸ್ತೆಗಳು ಇವೆಲ್ಲ ಇದೆ. ಹಿಂದೆ ನಾನು ಬಂದಾಗಲೂ ಕೂಡ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಥರ ಕಾಲುವೆಗಳನ್ನು ಒತ್ತುವರಿ ಮಾಡಿರುವಂಥ ಪ್ರಕರಣ, ರಸ್ತೆಗಳನ್ನು ಒತ್ತುವರಿ ಮಾಡಿರುವಂಥ ಪ್ರಕರಣ ಗಮನಕ್ಕೆ ಬಂದಿದೆ. ಆದರೆ ಈಗ ಏಕಕಾಲಕ್ಕೆ ದುರಸ್ತಿ ಪ್ರಕರಣಗಳು, ಪೌತಿ ಖಾತೆ, ಕಂದಾಯ ಗ್ರಾಮ, ಕೆರೆ ಒತ್ತುವರಿ ಇವೆಲ್ಲವಕ್ಕೂ ಕೂಡ ಸರ್ವೇಯರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಹಂತವಾಗಿ ಲಭ್ಯ ಸರ್ವೇಯರ್ಸ್ನ ಆಧಾರದ ಮೇಲೆ ಎಲ್ಲವನ್ನೂ ಏಕಕಾಲಕ್ಕೆ, ಯಾಕಂದರೆ ಇವೆಲ್ಲ 40-50 ವರ್ಷದ ಪೆಂಡೆನ್ಸಿಗಳು. ಹಾಗಾಗಿ ನನ್ನ ಸರ್ಕಾರದ ಆಶೆಯನ್ನು ಕೂಡ ಇದೆ, ಆದಷ್ಟು ಇವನ್ನೆಲ್ಲ ಹೆಚ್ಚು ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಒತ್ತುವರಿ ತೆರವು ಮಾಡುವಂಥದ್ದು ಇವೆಲ್ಲ ಮಾಡಬೇಕು ಅಂಥೇಳಿ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಅದು ವೇಗವನ್ನು ಪಡ್ಕೊಳ್ಳುತ್ತೆ. ಅದನ್ನು ನಾವು ಮೇಲುಸ್ತುವಾರಿ ಮಾಡ್ತೀವಿ. ಸ್ವಲ್ಪ ಸಮಯಾವಕಾಶ ನಾಗರಿಕರು ಕೂಡ ಕೊಡಬೇಕಾಗುತ್ತೆ. ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇದೇ ಕೆಲಸ ಮಾಡಬೇಕು ಅಂದರೆ ಕಂದಾಯ ಗ್ರಾಮ ನಿಲ್ಲಿಸಬೇಕಾಗುತ್ತೆ. ಸೊ ಈಗ ಕಂದಾಯ ಗ್ರಾಮನೂ ತಮಗೆ ಗೊತ್ತಿದೆ, ಸುಮಾರು 13,000 ಅನಧಿಕೃತವಾಗಿ ಯಾವುದೇ ಹಕ್ಕುಗಳಿಲ್ದಲೇ ಒಂದು ಮನೆ ಕಟ್ಟಿಕೊಂಡು ಭದ್ರತೆನೇ ಇಲ್ದಂಗೆ ಬದುಕ್ತಾ ಇರುವಂಥ
13,000 ಕುಟುಂಬಗಳು ಈ ತಾಲೂಕು ಒಂದರಲ್ಲಿದೆ. ಜಿಲ್ಲೆಯಲ್ಲಿ 1,04,000 ಕುಟುಂಬಗಳಿದ್ದಾವೆ. ಈ ಎಲ್ಲ ಕುಟುಂಬಗಳಿಗೆ ಮುಂದಿನ ಒಂದು 8-9 ತಿಂಗಳಲ್ಲಿ ಶಾಶ್ವತವಾದ ಅವ್ರಿಗೆ ಹಕ್ಕುಪತ್ರ, ನೋಂದಣಿ, ಈ ಸ್ವತ್ತು, ಈ 3 ದಾಖಲೆಗಳನ್ನು ಒಳಗೊಂಡಂತೆ ಅವ್ರ ಕೈಗೆ ತಲುಪಿಸಿ ಆ ಕುಟುಂಬಕ್ಕೆ ಆ ಸೇವೆಗಳನ್ನು ಒದಗಿಸುವಂಥದ್ದು ನಮ್ಗೆ ಆಗಿದೆ. ಹಾಗಾಗಿ ಈ ಥರದ್ದೆಲ್ಲ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಈ ಒತ್ತುವರಿಗಳು, ಸರ್ವೆಗಳು ಇವೆಲ್ಲ. ಆದರೂ ಕೂಡ ಇವೆಲ್ಲ ನಮ್ಗೆ ಆದ್ಯತೆ. ಸೊ ಹಂತವಾಗಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯತಿ ಇಒ ಹೇಮಾವತಿ, ಗ್ರೇಡ್ 2 ತಹಸೀಲ್ದಾರ್ ಮಂಜುನಾಥ್, ನಗರಸಭೆಯ ಪೌರ ಆಯುಕ್ತೆ ಅಮೃತ, ಶಿರಸ್ತೇದಾರ್ ಅಸಿಯಾಬಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ PN ಕೇಶವರೆಡ್ಡಿ ಅಣ್ಣರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆಯುಷ್ಯ, ಆರೋಗ್ಯ, ಸಂತೋಷ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸದಾ ನೆಲೆಸಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ. ಹಿಂತಿ ಗಿರೀಶ್, ಹರಿಸ್ಥಳ ತಾಲೂಕು ಯುವ ಮುಖಂಡರು. ನಾರಾಯಣಸ್ವಾಮಿ, ಹರಿಸ್ಥಳ ತಾಲೂಕು ಯುವ ಮುಖಂಡರು. ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಅಲ್ಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, BB ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ, ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ:
ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಬೈಕ್ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 17 ವರ್ಷದ ಬಾಲಕನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತೊಬ್ಬ ಯುವಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದ ಸಮೀಪ ಭೀಕರ ಅಪಘಾತವೊಂದು ಸಂಭವಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ 17 ವರ್ಷದ ಅರವಿಂದ್ ತನ್ನ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಪೆರೇಸಂದ್ರದ ಸುಗ್ರಾಮ ಸಾದಲಿಯತ್ತ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ಬೈಕ್ನಲ್ಲಿ 3 ಸ್ನೇಹಿತರು ಪ್ರಯಾಣಿಸುತ್ತಿದ್ದು ವೇಗವಾಗಿ ಬರುತ್ತಿದ್ದ ವೇಳೆ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 3 ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಅಪಘಾತದಿಂದ ಅರವಿಂದ್ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತೋರ್ವ ಯುವಕನ ಸ್ಥಿತಿ ಚಿಂತಾಜನಕವಾಗಿದ್ದು ಇನ್ನೊಬ್ಬನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯರು ಹಾಗೂ ಪೊಲೀಸರು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅರವಿಂದ್ನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಕಳೆದ ತಿಂಗಳ 26ರಂದು ಅರವಿಂದ್ ಕುಟುಂಬದವರೊಂದಿಗೆ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಬಾಲಕನ ಸಾವಿನ ಸುದ್ದಿ ಕುಟುಂಬವನ್ನು ಕಂಬನಿ ಮಿಡಿಯುವಂತೆ ಮಾಡಿದೆ. పేరేం నీ పేరేమే? జశ్వంత్. ఏమయ్య అట్లా? నేను ఆంధ్ర బండి వచ్చినాను. మా ఫ్రెండ్స్ పెరాసంగంలోకి వచ్చినారు. కొడుకుపోయాక వచ్చినారు. అది గాడి అదేమైనా ఏమో ఉన్నట్లే స్కిడ్ అయిపోయి జాస్తి కమ్మం గుర్తేసా. అది అప్పటి గుర్తించారు. ఎవరెవరు ఉంటారు మీరు? నేను 2 పిల్లలు. ఎట్లా అది స్కిడ్ అయినా ఏమయ్యా? అది స్కిడ్ అయింది. ఆ మొండ్రు స్కిడ్ అయ్యా కమ్మని గుర్తి. స్పీడ్కి పోతుంటారా? లేదు సార్, మీడియం. ఎమర్జెన్సీ బాబా. ఏమయ్యా ఆమెటికి? ఎమర్జెన్సీ ఇక్కడ ఏది నోడు అంతే సార్. నాకు అవుట్మెంట్ స్మృతిలేదు సార్. స్మృతిలేదా? అది నీ ఫ్రెండ్ డెత్ అయ్యాడు అరవింద్ తెలిసినా? అరవిందా? నువ్వు ఎక్కడికి పోతా అంటే? నేను తెరేసందం ఇంకా సార్లకి పోతా అంటే పనికి. అంతా ఫ్రెండ్సేనా? ఫ్రెండ్స్.
ಇನ್ನು ಅಪಘಾತದಲ್ಲಿ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಹಾಗೂ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದ್ದು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮನ ಕಲಕುವ ದೃಶ್ಯಗಳು ಕಂಡುಬಂದವು. ಬಾಲಕನ ಸ್ನೇಹಿತರು ಹಾಗೂ ಗ್ರಾಮಸ್ಥರು ಕೂಡ ದುಃಖದಲ್ಲಿ ಮುಳುಗಿದ್ದಾರೆ. ಘಟನಾ ಸ್ಥಳಕ್ಕೆ ಬೆರೆಸಂದ್ರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅತಿ ವೇಗ ಅಥವಾ ನಿಯಂತ್ರಣ ತಪ್ಪಿರುವುದೇ ಅಪಘಾತಕ್ಕೆ ಕಾರಣವಾ ಎಂಬ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಹೇಳೋಣ ಏನಾಯ್ತು ಅಂತೇಳಿ ಸರ್, ಸಾಧನೆ ಕಡೆಯಿಂದ ಪೆರಸಂದ್ರಿಗೆ ಬಂದಿದ್ದಾರೆ. ಬೇರೆ ಅವ್ನು ಕರ್ಕೊಂಡು ಹೋಗಕ್ಕೆ ಸಾಧನೆಗೆ, ಅವಾಗ ಹಾಕ್ಕೊಂಡು ಯಾರು ಏನು ಅವರು ಏನಾಗಬೇಕು ನಿಮಗೆ? ಅವನ ಹೆಸರೇನು? ಅರವಿಂದ ಅಂತ ನಮ್ಮ ಅಣ್ಣನ ಮಗ. ಇನ್ನೊಬ್ನು ಸಾಧನೆ ಅವನೇ, ಇನ್ನೊಬ್ನು ಆಂಧ್ರ ಅವ್ರು. ಏನಕ್ಕೆ ಬಂದಿದ್ದು ಪೆರಸಂದ್ರಕ್ಕೆ? ಅದೇ ಅವ್ರಿಗೆ ಕರ್ಕೊಂಡು ಬರೋಕ್ಕೆ ಪಿಕಪ್ ಮಾಡಿ. ಹೆಂಗಾಯ್ತಂತೆ? ಅದು ಹೆಂಗಾಯ್ತಂತ ಗೊತ್ತಿಲ್ಲ. ಅಲ್ಲ ಹೇಳಿದ್ರಲ್ಲ ಕಂಬಕ್ಕೇನೋ ಗುದ್ದಿದ್ದಾರೆ. ಕಂಬಕ್ಕೆ ಗುದ್ಬಿಟ್ಟು ಇವನು ಡೆತ್ ಆಗಿದ್ದಾನೆ ಅಲ್ಲೇ. ಇನ್ನೊಬ್ರಿಗೆ ಗಾಯಗಳಾಗಿದೆ. ಸೊ ಅಂದರೆ ಮನೆಗೆ ಏನಾದರೂ ಇವನು ಒಬ್ಬನೇ ಮಗನಾಗಿದ್ನಾ ಅಥವಾ ಏನು? ಇಲ್ಲ, ಇನ್ನೊಬ್ಬನಿದ್ದಾನೆ, ಚಿಕ್ಕ ಮಗ. ಅಲ್ಲ ಏನಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ನಾ? JCB ಕಲ್ತ್ಕೊಂಡಕ್ಕೆ ಹೋಗ್ತಾ. ಯಾವಾಗ ಎಷ್ಟೊತ್ತಿನಾಗ ಆಗಿದೆ, ಹೆಂಗಾಯ್ತಾನೆ ಇದಂತೆ? ಟೈಮಿಂಗ್ ಗೊತ್ತಿಲ್ಲ ಸರ್. ಸೊ ಒಂಥರ ಎಲ್ಲ ಕಳ್ಕೊಂಡು 10 ಗಂಟೆ ಮಧ್ಯೆ ಆಗಿದೆ. ಏನು ಬೈಕಲ್ಲಿ ಹೋಗ್ತಾ ಇದ್ರಾ? ಬೈಕಲ್ಲಿ. ನಿಮ್ಮ ಹೆಸರಣ್ಣ? ಒಟ್ಟಾರೆ ಬದುಕಿನ ಕನಸುಗಳನ್ನು ಕಟ್ಟಿಕೊಳ್ಳಬೇಕಿದ್ದ 17 ವರ್ಷದ ಬಾಲಕ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವುದು ಕುಟುಂಬಕ್ಕೆ ಭರಿಸಲಾಗದ ನೋವಾಗಿ ಪರಿಣಮಿಸಿದೆ. ಕ್ಷಣಿಕ ನಿರ್ಲಕ್ಷ್ಯ ಅಥವಾ ಅತಿ ವೇಗ ಎಂತಹ ದುರಂತಗಳಿಗೂ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳಿಂದ ಬಾರ್ನಲ್ಲಿ ದಾಂಧಲೆ ನಡೆದಿರುವ ಘಟನೆ ಮಾಲೂರು ತಾಲೂಕಿನ ತೊರ್ಲಕ್ಕಿ ಗ್ರಾಮದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳಿಂದ ಬಾರ್ನಲ್ಲಿ ದಾಂಧಲೆ ನಡೆದಿರುವ ಘಟನೆ ಮಾಲೂರು ತಾಲೂಕಿನ ತೊರ್ಲಕ್ಕಿ ಗ್ರಾಮದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಪ್ರತಾಪ್ ಹಾಗೂ ಮುರುಗೇಶ್ ಅನ್ನೋ ಪುಡಿ ರೌಡಿಗಳ ಗ್ಯಾಂಗ್ನಿಂದ ತಡರಾತ್ರಿ ದಾಂಧಲೆ ನಡೆದಿದ್ದು, ಮೈಸೂರು ಜಿಲ್ಲೆಗೆ ಗಡಿಪಾರು ಆಗಿದ್ದ ರೌಡಿ ಶೀಟರ್ ಪ್ರತಾಪ್ ಮತ್ತೆ ಮಾಲೂರಿಗೆ ವಾಪಸ್ಸಾಗಿ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮುರುಗೇಶ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ತಡರಾತ್ರಿ HK ಬಾರ್ ಅಂಡ್ ರೆಸ್ಟೋರೆಂಟ್ನ ಒಳಗೆ ನುಗ್ಗಿ ಪೊಗಸಟ್ಟೆ ಎಣ್ಣೆ ಕೊಡದಿದ್ದಕ್ಕೆ ಬಾರ್ ಕ್ಯಾಶಿಯರ್ ವರುಣ್ ಮೇಲೆ ಹಲ್ಲೆ ನಡೆಸಿ ಬಾರ್ನ ಒಳಗೆ ನುಗ್ಗಿ ಬಿಯರ್ ಬಾಟಲ್ಗಳನ್ನು ಪುಡಿ ಪುಡಿ ಮಾಡಿ ದಾಂಧಲೆ ನಡೆಸಿದ್ದಾರೆ. ಪುಡಿ ರೌಡಿಗಳ ದಾಂಧಲೆ ಬಾರ್ನ CCTVಯಲ್ಲಿ ಸೆರೆಯಾಗಿದೆ. ಇವರು ಬಿಯರ್ ಪಾರ್ಸಲ್ ತೆಗೆದುಕೊಂಡು ಹಣ ನೀಡದೆ ಹೋಗಲು ಯತ್ನ ನಡೆಸಿದ್ದು, ನಾವು ಬಂದ್ರೆ ಫ್ರೀಯಾಗಿ ಬಿಯರ್ ಕೊಡಬೇಕು ಅಂತ ಗಲಾಟೆ ತೆಗೆದು ರಂಪಾಟ ನಡೆಸಿದ್ದಾರೆ ಎನ್ನಲಾಗಿದೆ. ಹಲವಾರು ಕೊಲೆ ಪ್ರಕರಣಗಳಲ್ಲಿ ಪ್ರತಾಪ್ ಹಾಗೂ ಮುರುಗೇಶ್ ಆರೋಪಿಗಳಾಗಿದ್ದಾರೆ. ಬಾರ್ನಲ್ಲಿ ದಾಂಧಲೆ ನಡೆಸಿ ಸದ್ಯ ಪುಡಿ ರೌಡಿಗಳು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸರ್ ಇತ್ತಿನಾಗಿ ಯಾರು ಅಂತ ಗೊತ್ತಿಲ್ಲ, ಆಟೋಮೆಟಿಕ್ ಬಂದು ಹೊಡೆದಾರು. ಒಂದು ಸೆಕೆಂಡ್ ಸುಧಾ ಇದು ಮಾಡಿಲ್ಲ ಅವರು, ಆಟೋಮೆಟಿಕ್ ಹೊಡೆದ್ರು. ಏನ್ ಕುಡಿತಾವ್ರೆ ಯಾರು ಅಂತ ಸುಧಾ ನಮ್ಗೆ ಗೊತ್ತಿಲ್ಲ. ಸಿಟಿಂಗ್ ಗಿಟಿಂಗ್ ಏನು ಗೊತ್ತಿಲ್ಲ. ಆಟೋಮೆಟಿಕ್ ಬಂದ್ ಕಾರ್ ಬಂದ್ರು, ಕಾರಿಂದ ಡೈರೆಕ್ಟ್ ಬಂದಂಗೆ ಹೊಡೆದ್ರು. ಕೇಳಿಲ್ಲ. ಆಟೋಮೆಟಿಕ್ ಈಚೆ ಬಿಯರ್ ಬಾಟ್ಲು ಇದ್ದು ಮಾಮೂಲಿ ಕ್ಲೀನ್ ಮಾಡ್ತಿದ್ದವು, ಖಾಲಿ ಬಿಯರ್ ಬಾಟ್ಲು
ಎತ್ತಿ ಆಟೋಮೆಟಿಕ್ ಹೊಡೆದಿರೋದು ಅವರು. ಫಸ್ಟ್ ಟೈಮ್ ಅವ್ರು ಇದುವರೆಗೂ ನಾವು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ, ಇವತ್ತೇ ಫಸ್ಟ್ ಟೈಮ್. ಆಟೋಮೆಟಿಕ್ ಇಲ್ಲಿ ಬಂದು ಈಗ 3ರಿಂದ 4 ಲಕ್ಷ ಲಾಸ್ ಆಗೈತೆ ಅಂಗಡಿದು. ಈಗೆಲ್ಲ ಫುಲ್ ಏನು ಬಂದಿಲ್ಲ, ಇಲ್ಲಿ ಒಳಗಡೆಯಿಂದ ಕೈ ಹಾಕಿ ಇಲ್ಲಿ ಡೋರಲ್ಲಿ ಹೊಡೆದಿರೋದು, ಒಳಗಡೆ ಅಂಗಡಿ ಒಳಗಡೆ ಏನು ಬಂದಿಲ್ಲ ಅವರು. ಆ ಥರ ಯಾರು ಇಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಇವತ್ತೇ ಅಂಗಡಿಗೆ ಬಂದಿರೋದು. ಇಲ್ಲಿ ಕೆಳಗಡೆ ಗಂಗಸಂದ್ರ ಬಾರ್ ಅಂತ ಇದೆ, ಅಲ್ಲಿ ಆಗೈತೆ ಅಂತ ಹೇಳ್ತಾವ್ರು, ಇನ್ನೂ ಕನ್ಫರ್ಮೇಷನ್ ನಮಗೂ ಗೊತ್ತಿಲ್ಲ. ನಾವು ಇಲ್ಲಿ ಇದ್ದೇ ನೋಡ್ಕೊತಾ ಇದ್ವಲ್ಲ ಸರ್. ಇವಾಗ ಸ್ವಲ್ಪ ಒಂದು ½1 hour ಹಿಂದೆ ಆಗಿರೋದಷ್ಟೇ, ಜಾಸ್ತಿ ಏನು ಟೈಮ್ ಆಗಿಲ್ಲ. ಗಂಟೆ ಇನ್ನೂ ಕಮ್ಮಿನೇ ಆಗಿತ್ತು ಸರ್, 10 ಗಂಟೆನೂ ಆಗಿರಲಿಲ್ಲ. ಒಂದು 9:45 ಆಗಿತ್ತು. ಸುಮಾರು ಒಂದು 5ರಿಂದ 6 ಜನ ಬಂದಿದ್ರು. ಮುಖ್ಯ ತಲೆಗೆ ಫುಲ್ಲು ಕಣ್ಣು ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಸ್ಕ್ ಹಾಕೊಂಡಿದ್ರು. ಆಟೋಮೆಟಿಕ್ ಒಂದು CC ಕ್ಯಾಮ್ರಾ ಎಲ್ಲ ಐತೆ, ರೆಕಾರ್ಡ್ ಎಲ್ಲ ಆಗೈತೆ. ಒಳಗಡೆ ನಾನು ಒಬ್ಬನೇ ಇದ್ದಿದ್ದು, ಯಾರು ಇರಲಿಲ್ಲ ಸರ್. ಹುಡುಗರೆಲ್ಲ ರೂಮಲ್ಲಿದ್ರು. ಹುಡುಗರು ಫೋನ್ ಮಾಡಿ ಹೇಳ್ದೆ ಹಿಂಗೆ ರೂಮ್ ಡೋರ್ ಲಾಕ್ ಮಾಡ್ಕೊಬಿಡಿ ಅಂತ. ಅವ್ರು ಸಡನ್ ಹಿಂಗೆಲ್ಲ ಹುಡುಗರಿಗೆ ಒಂದು 4ರಿಂದ 5 ಲಕ್ಷ ಎಲ್ಲ ಲಾಸ್ ಆಗೈತೆ ಅಂಗಡಿದು ಫುಲ್ಲು. ಮಾಮೂಲಿ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು ಸುಮಾರು ಸ್ವಲ್ಪ ಹೋಗೈತೆ, ಫುಲ್ ಬಾಟಲ್ಗಳು ಹೊಡೆದವ್ರೆ. ಗ್ಯಾಸ್ ಏನು ಕೈ ಹಾಕಿಲ್ಲ, ಲಾಕ್ ಮಾಡಿದೆ. ಇದು ಲಾಕ್ ಮಾಡ್ಕೊಂಡು ಸಡನ್ ಜಾಬ್ಗೆ ಹಾಕೊಂಡೆ, ಆ ಕಡೆ ಲಾಕ್ ಮಾಡ್ಕೊಂಡೆ. ಅಷ್ಟೊಂದು ಬಿಯರ್ ಬಾಟಲ್ ಹೊಡೆದ್ಬಿಟ್ಟವ್ರು. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. MMTV ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿರುವ ಹೋಬಳಿ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಮರುಸ್ಥಾಪಿಸಿ ಸಭೆಯಲ್ಲಿ ಆಯ್ಕೆಗೊಂಡ ಅರ್ಹ ರೈತರಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಣೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ಜಿಲ್ಲಾಧ್ಯಕ್ಷ HN ಗೋವಿಂದ ರೆಡ್ಡಿ ಒತ್ತಾಯಿಸಿದ್ದಾರೆ. వాళ్ళు డీజల్ వేసుకునేది మా సొమ్మ, వాళ్ళు తినేది మా భోజనం, వాళ్ళు బట్టకెట్టేది మా భోజనం, వాళ్ళు పెళ్ళి మాదే సార్. జీపులో పోతే మాదే, మేము కట్టే ట్యాక్స్ లో మీరు మళ్ళాడేది, మేము పెట్టే భోజనం మీరు తింటుండేది. వాళ్ళు ఎవరు ಬಾಗೇಪಲ್ಲಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ VR ನಾರಾಯಣ ರೆಡ್ಡಿ ನೇತೃತ್ವದ ಬಣ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸಹಾಯಕ ಕೃಷಿ ನಿರ್ದೇಶಕ ಶ್ರೀನಿವಾಸ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷ HN ಗೋವಿಂದ ರೆಡ್ಡಿ ಮಾತನಾಡಿ, ಹಿಂದಿನ ಬಿಜೆಪಿ ಸರ್ಕಾರ ಹೋಬಳಿಗೊಂದು ಕೃಷಿ ಯಂತ್ರಧಾರೆ ಕಚೇರಿ ಪ್ರಾರಂಭಿಸಿ ಹೋಬಳಿ ಮಟ್ಟದಲ್ಲಿ ರೈತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅರ್ಹ ರೈತರಿಗೆ ಸೌಲಭ್ಯಗಳನ್ನು ನೇರವಾಗಿ ವಿತರಿಸುತ್ತಿದ್ದ ಯೋಜನೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟು ರಾಜಕೀಯ ಮುಖಂಡರು ಶಿಫಾರಸು ಮಾಡಿದವರಿಗೆ ಕೃಷಿ ಸೌಲಭ್ಯಗಳನ್ನು ವಿತರಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು, ಕೃಷಿ ಯಂತ್ರಧಾರೆಗಳನ್ನು ಮರು ಪ್ರಾರಂಭಿಸಿ ಅರ್ಹರಿಗೆ ಸೌಲಭ್ಯಗಳನ್ನು ವಿತರಿಸುವಂತೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ನೆರೆಯ ಆಂಧ್ರ ಪ್ರದೇಶದ ಸರ್ಕಾರ 30 ಕೆಜಿ ತೂಕದ ನೆಲಗಡಲೆ ಚೀಲಕ್ಕೆ 1800 ರು ನಿಗದಿಪಡಿಸಿ ರೈತರಿಗೆ ವಿತರಣೆ ಮಾಡುತ್ತಿದ್ದರೆ, ಕರ್ನಾಟಕ ರಾಜ್ಯ ಸರ್ಕಾರ 30 ಕೆಜಿ ತೂಕದ ನೆಲಗಡಲೆ ಬಿತ್ತನೆ ಬೀಜದ ಒಂದು ಚೀಲಕ್ಕೆ 3000 ರು ನಿಗದಿಪಡಿಸಿ 1200 ರು ಹೆಚ್ಚುವರಿಯಾಗಿ ಹಣ ವಸೂಲಿ ಮಾಡಿ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನ సరిపడిಸಬೇಕಾಗಿದೆ ಎಂದು ఒత్తాయిసిದ್ದಾರೆ. మాట్లాడొద్దు, రైతాంగం వాళ్ళు తెచ్చి చేయొద్దండి, వాళ్ళు వస్తే మీరేమి కేర్ చేయొద్దని వాళ్ళు డీజల్ వేసుకునేది మా సొమ్మ, వాళ్ళు తినేది మా భోజనం, వాళ్ళు బట్టకెట్టేది మా భోజనం, వాళ్ళు పెళ్ళి మాదే సార్. జీపులో పోతే మాదే, మేము కట్టే ట్యాక్స్ లో మీరు మళ్ళాడేది, మేము పెట్టే భోజనం మీరు తింటుండేది. వాళ్ళు ఎవరు మేము ఇప్పుడు కాఫీ తాగితే 7 రూపాయలు 10 రూపాయలు పడుతుంది. ఆ కాఫీ 3 రూపాయలు ఖర్చు వచ్చేది, 7 రూపాయలు మీకే. మీ సంబళాలు మీరు జాలీగా తిరిగేదానికి అది కాదు సార్. వాళ్ళు ఎవరు అడిగాక రైతు ఫస్ట్ రైతు కష్టపడి బంగారు తింటారా? ಆರಾಮಾಗಿ ಹಾಕ್ಸ್ಬೋದು ಸರ್ಕಾರ ಆದೇಶ ಆಗಿದೆ. ಅದೇ ಇವರೆಲ್ಲ ಪ್ರೊಸೀಜರ್ ಅಲ್ಲಿ ಟೈಪಿಸ್ಟ್ ಅಷ್ಟೇನೆ ಕ್ರಮ ಜರುಗಿಸ್ಕೋಬಹುದು. ಯಾರು ಏನು ಅನ್ನೋದು ಕೊಡಿ, ನಾವು ನಿಜವಾಗ್ಲೂ ಹಂಗಾಗಿದೆ ನೀರಿನ ದೃಢೀಕರಣ ಪತ್ರ ಇಲ್ದಿರ ನಾವು ಕೊಡೋದಿಲ್ಲ. ಕೃಷಿ ಇಲಾಖೆಯವ್ರು ನಾವು ಹೋಗ್ಬಿಟ್ಟು ಚೆಕ್ ಮಾಡೋದು. ಇವಾಗ ಪ್ರಿಯ ಕಳ್ಳೆ ಕೊಡ್ತೇವೆ, ಆಹಾರ ರಾಷ್ಟ್ರೀಯ ಭದ್ರತಾ ಯೋಜನೆಯಲ್ಲಿ ಕಳ್ಳೆಕಾಯಿ ಬಂದಿದೆ. ಎಷ್ಟು ಬಂದಿದೆ ನಾನು ಹೇಳೋದು, ಹೋಗ್ಲಿಕ್ಕೆ ಎಷ್ಟು ಗ್ರಾಮ ಪಂಚಾಯತ್ಗಳು ಆಯ್ಕೆ ಮಾಡಿದ್ರೆ, ಯಾವ ರೈತರನ್ನ ಆಯ್ಕೆ ಮಾಡಿದ್ರೆ, ಯಾವ ಬೇಸ್ ಮೇಲೆ ಆಯ್ಕೆ ಮಾಡಿದ್ರೆ, ಯಾವ ರೀತಿ ಇಶ್ಯೂ ಮಾಡ್ತೀರಿ, ಅವ್ರಿಗೆ ಹೆಂಗಿಲ್ಲಿ ಇದು ಬೋರ್ಡ್ ಹಾಕ್ತೀರಿ, ಇಂಥವ್ರಿಗೆ ಇಂಥವ್ರಿಗೆ ಕೊಟ್ಟಿದ್ದೀವಿ ಅಂತ ಯಾವ ಫೋಟೋದಲ್ಲಿ ಕೊಡ್ತೀವಿ. ಈ ಸಂದರ್ಭದಲ್ಲಿ ಚೇಳೂರು ಸಂಘದ ಅಧ್ಯಕ್ಷ ಅಶ್ವಥ್ ನಾರಾಯಣ ಗೌಡ, ಮಹಿಳಾ ವಿಭಾಗದ ಅಧ್ಯಕ್ಷೆ ಶಾಂತಮ್ಮ, ಮುಖಂಡರಾದ MS ನರಸಿಂಹಾರೆಡ್ಡಿ, ರಘುನಾಥ್ ರೆಡ್ಡಿ, ಚೌಡಾರೆಡ್ಡಿ, ರಾಮಪ್ಪ, ಕೃಷ್ಣಪ್ಪ, ವೆಂಕಟರಮಣಪ್ಪ ಮತ್ತು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಹಸಿರು ಸ್ವಯಂ ಸೇವಾ ಸಂಸ್ಥೆ ಮತ್ತು ಹಳೆಯ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಗೋಡೆಗೆ ವರ್ಲಿ ಕಲೆಯ ಚಿತ್ತಾರವನ್ನು ಮೂಡಿಸಿದರು. ವಿದ್ಯಾರ್ಥಿಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಂತೋಷ ಸಂಭ್ರಮದಿಂದ ವರ್ಲಿ ಕಲೆಯನ್ನು ಕುಂಚದಲ್ಲಿ ಅರಳಿಸಿದರು. ವರ್ಲಿ ಕಲೆಯ ಚಿತ್ತಾರದ ನಡುವೆ ಪಂಚಗಿರಿ ಬೋಧನಾ ಶಾಲೆಯ ಗೋಡೆಗಳು ನಳನಳಿಸುತ್ತಿದ್ದವು. ಅಲ್ಲೂ ಹಾಳು ಮಾಡಿ ಕತ್ತು ಬೇಡ ಅಲ್ಲಿಂದ ಅದಾದ್ಮೇಲೆ ತಿಂತಿದ್ರು ಯಾರು ಇನ್ನು ಈ ಸಂದರ್ಭದಲ್ಲಿ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷ ಮಧು, ಚಿತ್ರಕಲಾ ಶಿಕ್ಷಕರಾದ ಸತೀಶ್ ಮುಂತಾದವರು ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಕಚೇರಿಯಿಂದ ಗ್ರೀನ್ ಪೆನ್ ತರಲು ತೆರಳಿದ್ದ ಬಿಲ್ ಕಲೆಕ್ಟರ್, ಭೀಕರ ರಸ್ತೆ ಅಪಘಾತ, ಬಿಲ್ ಕಲೆಕ್ಟರ್ ದಾರುಣ ಸಾವು. ರಾಜಕಾಲುವೆಗಳು ಅಕ್ರಮ ಒತ್ತುವರಿ ಆರೋಪ, ತೆರವುಗೊಳಿಸಲು ಅಭಿಯಾನ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿ ಪ್ರಭು. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿ, ಬಾಲಕ ದಾರುಣ ಸಾವು, ಶೋಕಸಾಗರದಲ್ಲಿ ಮುಳುಗಿದ ಕುಟುಂಬ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿರೌಡಿಗಳ ಅಟ್ಟಹಾಸ, ಪುಗಸಟ್ಟೆ ಬಿಯರ್ಗಾಗಿ ದಾಂಧಲೆ, ಸ್ಥಳದಿಂದ ಕಾಲ್ಕಿತ್ತ ಆರೋಪಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.